ಎಸ್ ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಅವರೇ ನಮ್ಮ ಜೊತೆ ಫೋನ್ ಸಿಕ್ಕಿದ್ದಾರೆ. ಮಾತನಾಡ್ಸೋಣ ಸರ್. ನಮಸ್ತೆ ಸರ್. ನಮಸ್ಕಾರ ನಮ್ಮ. ಈಗೊಂದು ಆದೇಶ ಕೇಳ್ಪಟ್ವಿ ಸರ್, ನಿಮ್ ದೇವಸ್ಥಾನದಿಂದ ಆದಾಯ ಹೆಚ್ಚಿಗೆ ಬರ್ತಿಲ್ಲ, ಕಟ್ಟಿರುವಂತಹ ಹಣವನ್ನು ಅರ್ಧಕ್ಕರ್ಧ ವಾಪಸ್ ಕೊಡಿ ಅಂತ. ಇದು ನಿಮ್ ಗಮನಕ್ಕೆ ಬಂದಿದ್ಯಾ ಸರ್ ಇದು ಈ ನೋಟಿಸು? ಈಗ ನಮ್ಮಲ್ಲಿ 35,000 ದೇವಸ್ಥಾನ ಇದೆಯಮ್ಮ. ಹೌದು. ಯಾವ ದೇವಸ್ಥಾನದಲ್ಲಿ ಈ ರೀತಿ ನೋಟಿಸ್ ಕೊಟ್ಟಿಲ್ಲ. ಇದು ಒಂದು ದೇವಸ್ಥಾನದಲ್ಲಿ ಅದೇನೋ ತಹಸೀಲ್ದಾರ್ ಕೊಟ್ಟಿದಾರಂತೆ. ನನ್ನ ಗಮನಕ್ಕೂ ಬಂತು. ಆಗ್ಲೇ ನಾನು ಯಾವ್ದೋ ಟಿವಿನಲ್ಲಿ ಮಾತಾಡೋರು ಕಣ್ಣನವರು ನಾನು ಮಾತಾಡ್ದೆ. ಅವರು ಆ ಕಡೆ ಇದ್ರು, ಮಾತಾಡ್ದೆ. ಅದನ್ನ ಸಾರ್ಟ್ ಔಟ್ ಮಾಡ್ತೀನಿ ಬಿಡಿ. ಅದೇನೋ ಟೆಕ್ನಿಕಲ್ ಆಗಿ ಏನೋ ಇದಿರ್ಬೇಕೇನೋ. ಅವ್ರೊಬ್ರು 50,000 ಜನ ಅರ್ಚಕರಿದ್ದಾರೆ ನಮ್ಮಲ್ಲಿ. 35,000 ದೇವಸ್ಥಾನ ಇದೆ. ಇದೊಂದ್ರಲ್ಲೇ ನಾವು ತಹಸೀಲ್ದಾರ್ ಆ ರೀತಿ ಕೊಟ್ಟಿದ್ದಾರೆ ಅಂತೆ. ಈ ವಿಚಾರದಲ್ಲಿ ನಿಮ್ ಮಾತಿಗೆ ಏನ್ ಹೇಳಿದ್ರೆ ಅದನ್ನ ಮೆಚ್ಕೋಬೇಕೆ. ಆದ್ರೆ ತಾಂತ್ರಿಕ ದೋಷ ಅಥವಾ ಏನೋ ಎಡವಟ್ಟಾಗಿದೆ, ಇದು ಎಡ್ಬಿಡಂಗಿ ಆದೇಶ ಅಲ್ವಾ ಸರ್? ಅದ್ ಹೆಂಗೆ ಅದೊಂದು ದೇವಸ್ಥಾನಕ್ಕೆ ಹೋಗಿ ನೀವು ಆದಾಯ ವಾಪಸ್ ಕೊಡಿ ಅಂತ ಕೇಳ್ತಾರೆ ಸರ್? ಅದು ಇಲ್ಲಮ್ಮ, ನನಗೆ ಗೊತ್ತಿಲ್ಲ, ಸಬ್ಜೆಕ್ಟ್ ಗೊತ್ತಿಲ್ವಲ್ಲ. ನಮ್ಮ ಆಯುಕ್ತರಿಗೆ ಹೇಳಿದೀನಿ, ಅದೇನು ಸಬ್ಜೆಕ್ಟ್ ನನಗೆ 12:30 ತಗೊಂಡ್ಬನ್ನಿ ಅಂತ ಹೇಳಿದೀನಿ. ಸೆಟೇಟ್ ಮಾಡ್ತೀನಿ ಬಿಡಿ. ಆ ತರ ಅವ್ರು ಕಟ್ಬೇಕು ಅನ್ನೋಂಗಿದ್ರೆ ನಮ್ಮ ನಿಧಿ ಇದೆಯಲ್ಲಮ್ಮ, ನಮ್ಮ ನಿಧಿನಲ್ಲೇ ಹೇಳಿ ಕಟ್ಬಿಡ್ತೀನಿ ಬಿಡಿ. ಅವ್ರಿಗೇನು ನಾವೇನು ಕಟ್ಸಕ್ಕೆ ಸರ್. ನೆನ್ನೆ ತಾನೇ ರಾಮನ ದೇವಸ್ಥಾನ ಉದ್ಘಾಟನೆ ಮಾಡಿದೀವಿ. ರಾಮನ್ ಪೂಜೆ ಮಾಡೋ ಅರ್ಚಕ ಈ ರೀತಿಯಾಗಿ ಬೇಜಾರಾಗ್ಬಿಟ್ರೆ ಅದು ಯಾರಿಗೆ ತಾನೇ ಒಳ್ಳೇದಾಗುತ್ತೆ? 50,000 ಜನ ಅರ್ಚಕರಿದ್ದಾರೆ, ಇವ್ರೊಬ್ಬರಿಗೆ ಆ ರೀತಿ ಏನೋ ಆಗಿದೆ ಅಷ್ಟೇ. ಆಮೇಲೆ ನಾನು ಬಂದ್ಮೇಲೆ ನಿಮ್ಗೆಲ್ಲ ಚೆನ್ನಾಗಿ ಜ್ಞಾಪಕ ಇರ್ಬೇಕು, ಈ ದರ್ಜೆ ದೇವಸ್ಥಾನದ ಅರ್ಚಕರಿಗೆ ಮೊದಲು ಕಾಶಿ ಯಾತ್ರೆ ಉಚಿತವಾಗಿ ಹೋಗೋಂಗಿರ್ಲಿಲ್ಲ. ನಾನು ಅವ್ರ ಕುಟುಂಬದವ್ರನ್ನು ಕರ್ಕೊಂಡು ಹೋಗ್ಬೋದು. 2,400 ಜನಕ್ಕೆ ಒಂದ್ ವರ್ಷಕ್ಕೆ ಹೋಗ್ಬೋದು ಅವರು. ಆಮೇಲೆ ಆರ್ಥಿಕರು ಸತ್ತಂತ ಸಂದರ್ಭದಲ್ಲಿ ಕೇವಲ 35,000 ಕೊಡ್ತಾ ಇದ್ರು. ನಾನು ಬಂದ್ಮೇಲೆ ಅದನ್ನ 2 ಲಕ್ಷಕ್ಕೆ ಏರಿಸಿದೀನಿ. ಆಮೇಲೆ ಆರ್ಥಿಕರ ಮಕ್ಕಳಿಗೆ 5,000ದಿಂದ 1 ಲಕ್ಷ ರೂಪಾಯಿವರೆಗೂ ಈ ಜನವರಿ 30ಕ್ಕೆ ಲಾಸ್ಟ್ ಡೇಟ್ ಇದೆ. ಯಾರ್ಯಾರು ಅಪ್ಲಿಕೇಶನ್ ಹಾಕೊಳ್ತಾರೆ ಅವ್ರ ಮಕ್ಕಳ ವಿದ್ಯಾಭ್ಯಾಸಕ್ಕೆ 5,000ದಿಂದ 1 ಲಕ್ಷ ರೂಪಾಯಿವರೆಗೂ ಕೊಡ್ತೀವಿ ನಾವು. ಸರ್, ಇದ್ರ ಬಗ್ಗೆ ನಿಮ್ ವಿಚಾರದಲ್ಲಿ ಎರಡು ಮಾತಿಲ್ಲ ಸರ್. ಬಟ್ ಕಣ್ಣನವ್ರ ವಿಚಾರದಲ್ಲಿ ಯಾಕೆ ಹಿಂಗಾಗ್ಬಿಡ್ತು? ಇಂತ ಎಡವಟ್ಟ ಆದೇಶ ಯಾಕೆ ಬಂತು? ಅಲ್ಲಿ ಏನೋ ನಮ್ಮ ತಹಸೀಲ್ದಾರ್ ಕೊಟ್ಟಿರೋದಮ್ಮ. ಇಲ್ಲಿ ಕಮಿಷನರ್ ಈ ಲೆವೆಲ್ ಅಲ್ಲಿ ಕೊಟ್ಟಿಲ್ಲ, ತಹಸೀಲ್ದಾರ್ ಏನೋ ಕೊಟ್ಟಿದ್ದಾರೆ. ನಾನು ಸೆಟರೇಟ್ ಮಾಡ್ತೀನಿ ಬಿಡಿ, ಏನೋ ಸೆಟರೇಟ್ ಮಾಡ್ತೀನಿ. ಏನು ಅವ್ರಿಗೂ ಕಣ್ಣನವ್ರಿಗೂ ಆಗ್ಲೇ ಮಾತಾಡಿದೆ ನಾನು. ಎಸ್ ಸರ್, ಸರಿ ಮಾಡಿಸ್ತೀನಿ ಅನ್ನೋ ಭರವಸೆ ಕೊಟ್ಟಿದ್ರಿ, ಅದೇ ಬಹಳ ಖುಷಿ ಸರ್ ವಿಚಾರವನ್ನು ಕೇಳಕ್ಕೆ. ಆಯ್ತಮ್ಮ, ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆ ಮಾತಾಡಿದ್ದಕ್ಕೆ. ಕೊಟ್ಟಿರೋ ಸಂಬಳ ವಾಪಸ್ ಕೊಡಿ ಅಂತ ನೋಟಿಸ್ ಹೋಗಿದ್ಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಸಾರಿಗೆ ಸಚಿವರು ಮತ್ತು ಮುಜರಾಯಿ ಇಲಾಖೆಯ ಸಚಿವರು ಆಗಿರುವಂತಹ ರಾಮಲಿಂಗಾರೆಡ್ಡಿ ಅವರ ಇಷ್ಟು ಪಬ್ಲಿಕ್ ಟಿವಿ ಜೊತೆ ಮಾತಾಡಿದ್ದು. ಹೌದು, ಸುಮಾರು 50,000 ಅರ್ಚಕರಿದ್ದಾರೆ. ಬಟ್ ಯಾರಿಗೂ ಅಂತ ಸಮಸ್ಯೆ ಆಗಿಲ್ಲ, ಇವರೊಬ್ಬರಿಗಾಗಿದೆ. ಹಿರೇಮಗಳೂರು ಕಣ್ಣನವ್ರ ಜೊತೆಯೂ ಕೂಡ ಇದ್ರ ಬಗ್ಗೆ ಮಾತನಾಡಿದ್ದೀನಿ, ಸಾರ್ಟ್ ಔಟ್ ಮಾಡ್ತೀನಿ ಅನ್ನೋ ಭರವಸೆ ನುಡಿಗಳನ್ನ ಆಡಿದ್ದಾರೆ. ಬಟ್ ಇವ್ರೊಬ್ಬರಿಗೆ ಯಾಕೆ ಹೋಯ್ತು? ತಹಶೀಲ್ದಾರ್ ಅವ್ರು ಏನೋ ಕಳಿಸಿದ್ದಾರೆ ಅಂತಿದ್ದಾರೆ. ಬಟ್ ಯಾಕೆ ಹೋಯ್ತು? ಇದ್ರ ಹಿನ್ನೆಲೆ ಏನು, ಉದ್ದೇಶ ಏನು, ಯಾಕಿಂತ ಎಡವಟ್ಟ ಆದೇಶ ಹೋಯ್ತು? ಇದು ನಿಜಕ್ಕೂ ಕ್ವೆಶನ್ ಮಾಡಬೇಕಾಗಿದೆ. ಅಥವಾ ಇವರೊಬ್ರು ನೋಡಿದರೆ ಉಳ್ದಂಥವ್ರ ಗಮನಕ್ಕೆ ಇನ್ನೂ ಬಂದಿಲ್ವಾ? ಈಗ ನಮಗೆ ಸದ್ಯಕ್ಕೆ ಪ್ರಾಥಮಿಕ ಮಾಹಿತಿ ಇಲ್ಲ, ಇವರೊಬ್ರಿಗೆ ಗೊತ್ತಾಗಿದೆ ಅನ್ನುವಂಥದ್ದು ವಿಚಾರ ಗೊತ್ತಿರೋದು, ಅಥವಾ ಬೇರೆಯವ್ರಿಗೂ ಹೋಗಿದೆಯಲ್ವಾ ಇನ್ನೂ ಗೊತ್ತಿಲ್ವಲ್ಲ.